ಬೌಲಿಂಗ್ ವಿಭಾಗಕ್ಕೆ. ಇನ್ನು ಬ್ಯಾಟಿಂಗ್ ವಿಭಾಗಕ್ಕೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗ್ಬೇಕಾಗತ್ತೆ, ಫಾರ್ಮ್ ಬರ್ಬೇಕಾಗತ್ತೆ. ಕೊಹ್ಲಿ ಕೂಡ ಫೀಲ್ಡಿಂಗ್ ಅಲ್ಲೂ ಕೊಹ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಈಸಿ ಕ್ಯಾಚ್ ಡ್ರಾಪ್ ಮಾಡಿದ್ರು ಕವರ್ ಡ್ರೈವ್ ಅಲ್ಲಿ. ಇದೆಲ್ಲ ಅವಾಯ್ಡ್ ಮಾಡ್ಕೊಳ್ಳೇಬೇಕು. ಯಾಕಂತಂದ್ರೆ ಆಸ್ ಅ ನಂಬರ್ ಒನ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ, ಅದೇ ಕೂಡ ರೋಹಿತ್ ಶರ್ಮಾ ಕೂಡ ಉತ್ತಮವಾದ ಹಾರ್ಡ್ ಹಿಟ್ಟರ್. ಇವರು ಕ್ಯಾಪ್ಟನ್ಸಿ ಬ್ಯಾಟಿಂಗ್ ಆಡ್ಲೇಬೇಕು. ಕೊಹ್ಲಿ ಕೂಡ ಟೀಮ್ ನ ಎತ್ಕೊಂಡು ಹೋಗುವಂತ ಬ್ಯಾಟಿಂಗ್ ಆಡ್ಲೇಬೇಕು. IPL ಅಲ್ಲಿ 700-800 ರನ್ ಹೊಡೆಯೋದು ಇಂಪಾರ್ಟೆಂಟ್ ಅಲ್ಲ ಗುರು. ವರ್ಲ್ಡ್ ಕಪ್ ಅಲ್ಲಿ ಮ್ಯಾಚ್ ಇರೋದು. ವರ್ಲ್ಡ್ ಕಪ್ ಅಲ್ಲಿ ಹೌದು ಕೆಲವೊಬ್ರು ಮಾತಾಡ್ತಾರೆ ಡಿಪೆಂಡ್ ಒಳ್ಳೊಳ್ಳೆ ಮ್ಯಾಚ್ ಗಳೇ ಆಡ್ಕೊಂತಾರೆ ಕೊಹ್ಲಿ ಅಂತಂದು. ಹೌದು, ಕೊಹ್ಲಿ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಪಿಚ್ ಗಳು ಡಿಫ್ರೆಂಟ್ ಆಗಿರತ್ತೆ. ಎಲ್ಲರ ತರಾನು ಒಂದೇ ತರ ಥಿಂಕ್ ಮಾಡಕ್ ಆಗಲ್ಲ ಗುರು. ಅವ್ರು ಕ್ರಿಕೆಟ್ ಇಂದಾನೇ ಬಂದಿರೋದು. 10-15 ವರ್ಷ 20 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಈ ರೀಸನ್ ಕೊಡೋದು ಉತ್ತಮವಾದಲ್ಲ ರೀಸನ್ ಅಂತ ನನ್ನ ಅನ್ಸಿಕೆ. ಯಾಕಂತಂದ್ರೆ ಹೌದು, ಡಿಫ್ರೆಂಟ್ ಪಿಚ್ ಅಲ್ಲಿ ಆಡೋದೇ ಇಂಪಾರ್ಟೆಂಟ್, ಈಸಿ ಪಿಚ್ ಅಲ್ಲಿ ಆಡೋದು ಇಂಪಾರ್ಟೆಂಟ್ ಅಲ್ಲ. ಹಿಂಗ್ ಕಂಪೇರ್ ಮಾಡಕ್ ಹೋದ್ರೆ ವರ್ಲ್ಡ್ ಕಪ್ ಅಲ್ಲಿ ಏನ್ ಮಾಡಿದ್ರು ಗುರು ಇವರು ಇಂಡಿಯಾ ಟೀಮು? ಯಾವಾಗ ಇಂಡಿಯಾ ಪಿಚ್ ಅಲ್ಲಿ ಆಡಿದ್ರು ತಾನೆ ಅಹಮದಾಬಾದ್ ಅಲ್ಲಿ. ಏನು ಅವಾಗೂ ಕೂಡ ಇಂಡಿಯಾ ಪಿಚ್ ಅಲ್ಲಿ 60 ರನ್ ವಿತೌಟ್ 4, 60 ರನ್ ಯಾವುದೇ 4 ಇಲ್ದೆ 60 ರನ್ 4ನೇ ವಿಕೆಟ್ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ. ಅದೇ ಇಂಡಿಯಾ ಸೋಲಿಗೆ ಕಾರಣ ಆಗಿದೆ. 230 ಸಮಥಿಂಗ್ ರನ್ ಹೊಡೆದ್ಬಿಟ್ಟು ಆಸ್ಟ್ರೇಲಿಯಾ ಈಸಿ ಚೇಸ್ ಮಾಡಿದ್ದಾರೆ. ವೆಸ್ಟ್ ಇಂಡೀಸ್ ಪಿಚ್ ಅಲ್ಲಿ ಡಿಫ್ರೆಂಟ್ ಆಗಿರತ್ತೆ ಅಂತ ಹೇಳ್ತಾರೆ. ಈಗಾಗಲೇ ಆಲ್ರೆಡಿ ವಿರಾಟ್ ಕೊಹ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು, ಆಡೋರ್ಗೆ ಗೊತ್ತು ಈ ಪಿಚ್ ಅಲ್ಲಿ ಆಡಿದ್ರೆ ಡಿಫ್ರೆಂಟ್ ಕಷ್ಟ ಆಗತ್ತೆ. ಹೌದು, ಎಲ್ಲರೂ ತರ ಅಲ್ಲ. ಸೂರ್ಯಕುಮಾರ್ ಆಡ್ತಿಲ್ವಾ? 28 ಬಾಲ್ 53 ಆಡಿಲ್ವಾ? ನೋಡಿ, IPL ಬೇರೆ, ವರ್ಲ್ಡ್ ಕಪ್ ಬೇರೆ. IPL ಆಡೋದು ಇಂಪಾರ್ಟೆಂಟ್ ಅಲ್ಲ. IPL ಅದು ಒಂದು ಪಾರ್ಟ್ ಆಫ್ ಗೇಮ್ ಇದ್ದಂಗೆ ಅಷ್ಟೇ. ವರ್ಲ್ಡ್ ಕಪ್ ಡಿಫ್ರೆಂಟ್ ಆಗಿರುತ್ತೆ. ಇಂಡಿಯಾ ಜರ್ಸಿ ತೊಟ್ಟ ಮೇಲೆ ಅಗ್ರೆಸಿವ್ನೆಸ್ ಇಂಡಿಯಾ ವಿರುದ್ಧ ಇಂಡಿಯಾ ಪ್ಲೇಯರ್ ಜೊತೆ ಇರಬಾರ್ದು. IPL ಅಲ್ಲಿ ಇರಬಾರ್ದು. ಇಂಡಿಯಾ ಟೀಮ್ ಅಲ್ಲಿ ಆಡ್ಬೇಕಾದ್ರೆ ಇಂಡಿಯಾ ಆಪೋಸಿಟ್ ಅಲ್ಲಿ ಯಾವುದೇ ತಂಡ ಇದ್ರು ಕೂಡ ಅಗ್ರೆಸಿವ್ನೆಸ್ ತೋರಿಸ್ಬೇಕು. ಇದು ಪರ್ಟಿಕ್ಯುಲರಿ ವಿರಾಟ್ ಕೊಹ್ಲಿಗೆ ನಾನು ಹೇಳ್ತಾ ಇರೋದು. ಯಾಕಂತಂದ್ರೆ ನಾನ್ ಗಮನಿಸ್ತಾ ಬರ್ತಿದ್ದಂಗೆ ನೀವು ಕೂಡ ಗಮನಿಸ್ತಾ ಬರೋದಾದ್ರೆ ನೋಡಿ, ವಿರಾಟ್ ಕೊಹ್ಲಿ ಯಾವುದೇ ರೀತಿ ಇಂಡಿಯಾ ಟೀಮ್ ಇದು ಆಡಬೇಕಾದ್ರೆ ಆಪೋಸಿಟ್ ಟೀಮ್ ಅಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿರಲ್ಲ. ಅದಕ್ಕಿಂತ ಹೆಚ್ಚಾಗಿ RCB ಟೀಮ್ ಅಲ್ಲೇ ಇರುತ್ತೆ. ಏನಕ್ಕೆ ದ್ವೇಷ ಮಾಡ್ಬೇಕು? IPL ಅಲ್ಲಿ ಇರೋದು ಎಲ್ಲ ಇಂಡಿಯಾ ಟೀಮ್ಗಳೇ, ಇಂಡಿಯಾ ತಂಡಗಳೇ ಆಡೋದಲ್ವಾ? ಅದಕ್ಕೆ ಯಾಕೆ ಅಷ್ಟೊಂದು ಆಸ್ ಅ ಫ್ರೆಂಡ್ ಆಗಿ ಆಡ್ಲಿ. ಆಯ್ತು, ಗೇಮ್ ಅಂತ ಬಂದಾಗ ಫ್ರೆಂಡ್ ಎಲ್ಲ ಬದಿ ಸೈಡ್ಗೆ ಇಟ್ಬಿಟ್ಟು ಅವ್ರು ಆಡ್ಲಿ. ಪರ್ಟಿಕ್ಯುಲರ್ ಆಗಿ ಕೊಡ್ಲೇಬೇಕು, ಎಫೆಕ್ಟ್ ಮಾಡ್ಲೇಬೇಕು. ಯಾಕಂತಂದ್ರೆ ಗ್ರೌಂಡ್ ಸರಿ ಇಲ್ಲ, ಸರಿ ಇಲ್ಲ, ಇದು ಅಲ್ವೇ ಅಲ್ಲ. ಅದೇನೋ ಕುಣಿಬಾರ್ದು ನೆಲಾಡು ಅನ್ಕೊಂಡಂತ ಇದು ರೀಸನ್ ಅಲ್ಲ. ಆಸ್ ಅ ನಂಬರ್ ಒನ್ ಬ್ಯಾಟ್ಸ್ಮನ್, 10-15 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಈ ತರ ರೀಸನ್ ಕೊಡೋದು ಸರಿನೇ ಅಲ್ಲ. ಎಲ್ಲ ಪಿಚ್ ಅಲ್ಲಿ ಆಡ್ಕೊಂಡ್ ಬಂದು ರೋಹಿತ್ ಶರ್ಮಾ, ಕೊಹ್ಲಿ ಎಷ್ಟೊಂದು ವೆಸ್ಟ್ ಇಂಡೀಸ್ ಅಲ್ಲಿ ಆಡ್ಕೊಂಡ್ ಬಂದಿದ್ದಾನೆ, ಸೂರ್ಯಕುಮಾರ್ ಎಷ್ಟೊಂದು ಆಡ್ಕೊಂಡ್ ಬಂದಿದ್ದಾನೆ. ಅವ್ನು ಆಡ್ತಿಲ್ವಾ ಇವಾಗ? ಇವ್ರು ಆಡಕ್ಕೆ ಏನಕ್ಕೆ ಕಷ್ಟ? ರೋಹಿತ್ ಶರ್ಮಾ ಕೂಡ ಒಂದ್ ಮ್ಯಾಚ್ ಅಲ್ಲೂ ಆಡ್ತಿಲ್ಲ. ಆಸ್ ಎ ಕ್ಯಾಪ್ಟನ್ ಆಗ್ಬಿಟ್ಟು ರೋಹಿತ್ ಶರ್ಮಾ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ಕೂಡ ಹೇಳಿದ್ರು ಸೆಲ್ಫಿಶ್ ಗೇಮ್ ಆಡಲ್ಲ. ಓಕೆ, ಐ ಅಗ್ರಿ, ಸೆಲ್ಫಿಶ್ ಗೇಮ್ ಆಡ್ತಿಲ್ಲ, ಅದು ಬೇಕಾಗುತ್ತೆ. ಬಟ್ ಕೆಲವೊಂದು ಟೈಮ್ ಅಲ್ಲಿ ಸೆಲ್ಫಿಶ್ ಗೇಮ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಯಾರು ಆಡದಿದಾಗ ಅವ್ರು ಸೆಲ್ಫಿಶ್ ಗೇಮ್ ಆಡ್ಲೇಬೇಕಾಗುತ್ತೆ. ಯಾಕಂದ್ರೆ ಮ್ಯಾಚ್ ತಂಡ ಗೆಲ್ಬೇಕಂದ್ರೆ ಕೆಲವೊಂದು ಟೈಮ್ ಸೆಲ್ಫಿಶ್ ಗೇಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಆ ತರ ಬೇರೆ ತರ ಸೆಲ್ಫಿಶ್ ಗೇಮ್ ಆಡ್ಲೇಬಾರ್ದು. ಸೆಂಚುರಿಗೂ ಬಂದಾಗ ಮ್ಯಾಚ್ ಸ್ಕೋರ್ ಆಗಿಲ್ಲ, ಸೆಂಚುರಿ ಮಾಡ್ಕೊಳ್ಳೋಣ, ಈ ತರ ಸೆಲ್ಫಿಶ್ ಗೇಮ್ ಆಡಬಾರ್ದು. ಇದು ಸೆಲ್ಫಿಶ್ ಗೇಮ್ ಅಂತ ಹೇಳ್ತಾರೆ. ಅದೇ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲೂ ಕೂಡ ರೋಹಿತ್ ಶರ್ಮಾ ಹೇಳಿದ್ರು, ನನ್ನ ಇಂಡಿವಿಜುವಲ್ ಸ್ಕೋರ್ ಇಂಪಾರ್ಟೆಂಟ್ ಅಲ್ಲ, ನನಗೆ ತಂಡ ಗೆಲ್ಲೋದು ಇಂಪಾರ್ಟೆಂಟ್. ಸೂಪರ್, ಇದ್ರ ಬಗ್ಗೆ ಯಾವ್ದೇ ರೀತಿ ಅನುಮಾನ ಇಲ್ಲ, ಯಾವ್ದೇ ರೀತಿ ಮಾತಿಲ್ಲ. ಆಡ್ಲಿ, ಬಟ್ ಇಂಥ ಮೂಮೆಂಟ್ ಅಲ್ಲಿ ಆಸ್ ಅ ಕ್ಯಾಪ್ಟನ್, ಆಸ್ ಅ ಓಪನಿಂಗ್ ಪ್ಲೇಯರ್ ಆಡ್ಲೇಬೇಕಾಗಿರತ್ತೆ, ಸ್ಕೋರ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಅವರೇ ಇಂಪಾರ್ಟೆಂಟ್ ಆಗಿರುತ್ತೆ. ರೋಹಿತ್ ಶರ್ಮಾ, ಕೊಹ್ಲಿ ಅಂತಂದ್ರೆ ಅಪೋಸಿಟ್ ತಂಡಕ್ಕೂ ಅದರೇ ಆದ ಭಯ, ಭಕ್ತಿ ಎಲ್ಲಾನು ಉಟ್ಕೊಂಡಿರತ್ತೆ. ಆ ಭಯನ ಇವ್ರು ಕಾಪಾಡ್ಕೊಳ್ಳೇಬೇಕಂತಂದ್ರೆ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿಸ್ಲೇಬೇಕು. ಈ ಮುಂದೆ ಪಂದ್ಯದಲ್ಲಿ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿಸ್ಲಿ ಅಂತ ನಾನು ಕೇಳ್ಕೊಂತೀನಿ. ಅದೇ ರೀತಿ ಭಾರತ ತಂಡ ಉತ್ತಮವಾದ ಗೆಲುವು ಸಾಧಿಸಿಕೊಂಡು ವರ್ಲ್ಡ್ ಕಪ್ ಅನ್ನ ಗೆದ್ಕೊಂಡ್ ಬರ್ಲಿ ಅಂತ ನಾನು ಆಶಿಸ್ತಾ, ಇದರೊಂದಿಗೆ ಮತ್ತಷ್ಟು ಸಂಪೂರ್ಣ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಇದ್ರ ಜೊತೆಗೆ ಕ್ಲೈಮ್ಯಾಕ್ಸ್ ಆಗಿ ಗ್ರೂಪ್ ಅಲ್ಲಿ ನೋಡೋದಾದ್ರೆ ಗ್ರೂಪ್ 1, ಗ್ರೂಪ್ 2 ಅಂತ ಎರಡಿದೆ. ಆ ಗ್ರೂಪ್ 1, ಗ್ರೂಪ್ 2 ಅಲ್ಲಿ ಮೊದಲನೇ ಗ್ರೂಪ್ ಅಲ್ಲಿ ಆಸ್ಟ್ರೇಲಿಯಾ, ಇಂಡಿಯಾ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ 4 ತಂಡ ಸೇರ್ಕೊಂಡಿದ್ರೆ ಆ ಆಸ್ಟ್ರೇಲಿಯಾ ತಂಡ 2 ಪಾಯಿಂಟ್ ಆಗಿದೆ, ಇಂಡಿಯಾ 2 ಪಾಯಿಂಟ್ ಆಗಿದೆ, ಅಫ್ಘಾನಿಸ್ತಾನ್ 0, ಬಾಂಗ್ಲಾದೇಶ್ 0. ಇನ್ನು ಗ್ರೂಪ್ 2 ಅಲ್ಲಿ ಹೋದ್ರೆ, ಇನ್ನು ಗ್ರೂಪ್
ವಿಚಾರಕ್ಕೆ ಬರೋದಾದ್ರೆ ಬಲಿಷ್ಠ 3 ತಂಡಗಳು ಹೊಂದಿದೆ. ಅದ್ರ ಜೊತೆ ಮೊದಲನೇ ಸ್ಥಾನದಲ್ಲಿ ಇಂಗ್ಲೆಂಡ್, ಎರಡನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ, ಮೂರನೇ USA, ನಾಲ್ಕನೇ ವೆಸ್ಟ್ ಇಂಡೀಸ್. ಇದರಲ್ಲಿ ಇಂಗ್ಲೆಂಡ್ 2 ಪಾಯಿಂಟ್ ಆಗಿದೆ, ಸೌತ್ ಆಫ್ರಿಕಾ 2, USA 0, ವೆಸ್ಟ್ ಇಂಡೀಸ್ 0. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಪಂದ್ಯ ಅದು ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ. ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಆಲ್ಮೋಸ್ಟ್ ಸೆಮಿಫೈನಲ್ ಹಂತಕ್ಕೆ ಹೋಗತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಸೋಲ್ತಾರೆ ಕೂಡ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ 3 ಬಲಿಷ್ಠ ತಂಡಗಳಿದಾವೆ. ವೆಸ್ಟ್ ಇಂಡೀಸ್ ಕೂಡ USA ಜೊತೆಗೆ ಆಡ್ಲಿದೆ. ಬಲಿಷ್ಠ ರನ್ ರೇಟ್ ಒಂದಿಗೆ ವೆಸ್ಟ್ ಇಂಡೀಸ್ ಗೆಲುವು ಸಾಧಿಸಲೇಬೇಕಂದ್ರೆ, ಯಾಕಂದ್ರೆ ಆ ಗ್ರೂಪ್ ಅಲ್ಲಿ ವೆಸ್ಟ್ ಇಂಡೀಸ್, ಆ ಗ್ರೂಪ್ ಅಲ್ಲಿ ರನ್ ರೇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಡಿಯಾದಲ್ಲಾದ್ರೆ ಇಂಡಿಯಾ ಆಸ್ಟ್ರೇಲಿಯಾ ಆರಾಮಾಗಿ ಕ್ವಾಲಿಫೈ ಅಂತ ಸೆಮಿಫೈನಲ್ ಅಂತ ಹೋಗತ್ತೆ. ಇವ್ರ ಗ್ರೂಪ್ ಅಲ್ಲಿ ಹಂಗ ಆಗಲ್ಲ. ಸೊ ಇವತ್ತಿನ ಪಂದ್ಯ ಕೂಡ ಮುಖ್ಯವಾಗಿರುತ್ತೆ ಬಿ ಗ್ರೂಪ್ ಅಲ್ಲಿ ಅಂಡ್ ಗ್ರೂಪ್ 2 ದಲ್ಲಿ. ಇದಿಷ್ಟು ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ನ 2024 ಸಂಪೂರ್ಣ ಮಾಹಿತಿ. ಇನ್ನಷ್ಟು ಮಾಹಿತಿಗಳು ನಾನು ಕೊಡ್ತಾ ಹೋಗ್ತೀನಿ. ನನ್ನ ಕ್ರಿಕ್ ಸರ್ಕಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೂ ನಾನು ಸಿಗ್ತಾ ಹೋಗ್ತೀನಿ. ಮತ್ತಷ್ಟು ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ಇದರ ಜೊತೆಗೆ ಕ್ರಿಕ್ ಸರ್ಕಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.